ಬಾಗಲಕೋಟೆ ಜಿಲ್ಲೆ ದಿನಾಂಕ ಆಗಸ್ಟ್ 6, 2024 ರಂದು ತಡರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಹುನಗುಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಹಿಂಭಾಗದ ಬಡಾವಣೆಗಳು ಇಳಿಜಾರು ಸ್ಥಳದಲ್ಲಿದ್ದು, ಅಲ್ಲಿಂದ ರಭಸವಾಗಿ ಹರಿದು ಬರುವ ನೀರಿನಿಂದ ಆಸ್ಪತ್ರೆಯ ಹಿಂಭಾಗದಲ್ಲಿನ ಚರಂಡಿಯಲ್ಲಿ ಪ್ರವಾಹ ಸ್ವರೂಪ ಪಡೆಯುವುದರಿಂದ ಮತ್ತು ಆಸ್ಪತ್ರೆಯ ಆವರಣದ ಭೂಮಿಯಲ್ಲಿ ನೀರಿನ ಶೆಲೆ ಉಕ್ಕಿ ಬಂದು ಆಸ್ಪತ್ರೆಯಲ್ಲಿ ನುಗ್ಗಿದ್ದರಿಂದ ಆಸ್ಪತ್ರೆ ಎಕ್ಸರೆ ಯಂತ್ರ ಕೋಣೆ, ನೇತ್ರ ತಪಾಸಣಾ ಕೋಣೆ, ವೈದ್ಯರ ಕೋಣೆ, ದಂತಚಿಕಿತ್ಸಾ ಕೋಣೆ, ಚುಚ್ಚುಮದ್ದು ಹಾಕುವ ಕೋಣೆ, ರಕ್ತ ತಪಾಸಣೆ ಕೋಣೆ ಸೇರಿ ಇತರೆ ವೈದ್ಯಕೀಯ ಯಂತ್ರೋಪಕರಣ ಮತ್ತು ಪೀಠೋಪಕರಣಗಳ ಕೋಣೆಗಳು ಜಲಾವೃತಗೊಂಡು ಆಸ್ಪತ್ರೆಯಲ್ಲಿರುವ ಮತ್ತು ಬರುವ ರೋಗಿಗಳಿಗೆ ಹಾಗೂ ವೈದ್ಯರಿಗೆ, ಆರೋಗ್ಯ ಸಿಬ್ಬಂದಿಗಳಿಗೆ ಪರದಾಡುವ ಸ್ಥಿತಿ ಎದುರಾಗಿದೆ. ಈ ಗಂಭೀರ ಅವ್ಯವಸ್ಥೆ ಬಗ್ಗೆ ಕಳೆದ 10 ವರ್ಷಗಳಲ್ಲಿ ಸಾಕಷ್ಟು ಬಾರಿ ಮಾಧ್ಯಮಗಳಲ್ಲಿ ವರದಿಯಾದರೂ ಸಹ ಸಮಸ್ಯೆಗೆ ಪರಿಹಾರವಿಲ್ಲ. ಏತನ್ಮಧ್ಯೆ ಈ ಒಂದು ಸಮಸ್ಯೆ ಬಗ್ಗೆ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ ಅಂಕೋಲೇಕರರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಈ ಅವ್ಯವಸ್ಥೆಗೆ ಕೈಗೊಂಡ ಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ನಂತರ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸುವುದನ್ನು ಗಮನಿಸಿದರೆ ಹರಿಕತೆ ಹೇಳಿ ಸಾಗಿಹಾಕುವ ಕೆಲಸವಾಗುತ್ತಿದೆ ಹೊರತು ನೀರು ತಡೆಯುವ ಕೆಲಸವಾಗುತ್ತಿಲ್ಲ. ಈ ಹಿಂದಿನ ವರ್ಷಗಳಲ್ಲಿ ಮಳೆನೀರಿನಿಂದ ವಿದ್ಯುತ್ ಪರಿವರ್ತಕವು ತುಕ್ಕು ಹಿಡಿದು ಸ್ಫೋಟಗೊಂಡು ಅಲ್ಪದರಲ್ಲಿಯೇ ದೊಡ್ಡ ದುರಂತೊಂದು ತಪ್ಪಿದ ಘಟನೆ ಇದೆ. ಆ ಬೆನ್ನಲೆಯಲ್ಲಿ ಈ ಅವ್ಯವಸ್ಥೆ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹುನಗುಂದ ಘಟಕದ ಅಧ್ಯಕ್ಷ ರೋಹಿತ್ ಬಾರಕೇರರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಸಾಕಷ್ಟು ಬಾರಿ ಮೇಲಾಧಿಕಾರಿಗಳು ಸರ್ಕಾರಕ್ಕೆ ಗಮನಕ್ಕೆ ತಂದರೂ ಸಹ ಈ ಅವ್ಯವಸ್ಥೆಗೆ ಸರಿಪಡಿಸಿಲ್ಲ. ಹಾಗಾಗಿ ಕ್ಷೇತ್ರದ ಶಾಸಕರು ತತ್ಕ್ಷಣ ಸರ್ಕಾರದ ಗಮನಕ್ಕೆ ತಂದು ಆಸ್ಪತ್ರೆಗೆ ನೀರು ನುಗ್ಗದಂತೆ ಅಭಿವೃದ್ಧಿಪಡಿಸಬೇಕೆಂದು ಆಗ್ರಹಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದಿತರೆ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಸಂದರ್ಭದಲ್ಲಿ ಕರವೇ ಪ್ರಧಾನ ಕಾರ್ಯದರ್ಶಿ ಜಹಿರ ಸಂಗಮಕರ, ನಗರ ಘಟಕದ ಅಧ್ಯಕ್ಷ ಹುಸೇನ ಸಂದಿಮನಿ, ಕಾರ್ಯಕರ್ತರಾದ ನವೀದ ಸಂದಿಮನಿ, ಬಾಷಾ ನದಾಫ ಸೇರಿದಂತೆ ಇತರೆ ಕಾರ್ಯಕರ್ತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಎಲ್ಲಿಂದ ಬರ್ರಿ? ಆ ಮೂಲಿಂದ ಬರ್ತಿದ್ರಿ? ತುಂಬಿ ಏನಾಗತ್ತ ಈ ನೀರು ಬಂದು ಏನಾರ ಜಾಮ್ ಆತ್ಕೊಂಡು ಏನು ನೀರು ಇಲ್ಲಿ ಒತ್ತಿ ನಿಂತು ಇಲ್ಲಿ ಸಲಿ ಹೊಡೆದು ಹೋಗ್ಬೋದು. ಇಂದ ಪ್ಲಾಟ್ ನೀರು, ಗುಡ್ಡದ ನೀರು, ಆ ಗಟ್ರ ನೀರು ಎಲ್ಲಾನು ಇದ್ರಾಗ ಬಂದು ಈ ಗಟ್ರ ತುಂಬಿ ಇದು ಹಳ್ಳಿ ಒಳಗೆ ಹೋಗುತ್ತಾ, ಒಳಗೆ ಹೋಗಿ ಮತ್ತೆ ಒಳಗಿಲ್ ನೀರು ಒತ್ತುತ್ತಾ. ಅವಾಗಿಂದ ಮೊದ್ಲಕ್ಕಿಂತ ಇದು ಈಗ ನಾವು ಹೊರಗೆ ನಾಲ್ಕಿನ ಗಟ್ಟದ ಕರೆ ಜಾಯಿನ್ ಮಾಡ್ತೀವಿ. ಸರ್, ಇದಕ್ಕೆ ಏನು ಪ್ರಪೋಸಲ್, ಶಾಶ್ವತ ಪರಿಹಾರಕ್ಕೆ ಏನಾರು ನೀವು ಕೇಳ್ಕೊಂಡ್ರಿ? ಎಲ್ಲ ಇಂಜಿನಿಯರ್ ಎಸ್ಟಿಮೇಟ್ ಮಾಡಿ ಎಲ್ಲ ಕೊಟ್ಟಿದ್ದೀವಿ ನಾವು. ಹ್ಞೂ ರೀ, ಅದು ಸದ್ಯದಲ್ಲಿ ಮಾಡ್ತೀವಿ ಅಂತ ಹೇಳಿ. ಅಲ್ರಿ, ಈಗ ಎಷ್ಟು ದಿವಸ ಆಯ್ತು ನೀವು ಕೇಳ್ಕೊಂಡು ಅವ್ರಿಗೆ ಇದು ಸರಿಪಡಿಸ್ರಿ ಅಂತ ಹೇಳಿ ಪ್ರಪೋಸಲ್ ಕಳಿಸಿರಿ? ಪ್ರತಿ ವರ್ಷ ಕೇಳ್ತಾ ಇದ್ದೀವಿ. ಪ್ರತಿ ವರ್ಷ. ಈಗ ಎಷ್ಟು ವರ್ಷದಿಂದ ಈಗ ಈ ರೀತಿ ನೀರಿಂದ ಒಂದು ಏನ್ರಿ ನುಗ್ಗುವಂಥ ವ್ಯವಸ್ಥೆ ಹಾಕೊಂತ ಬರಗತ್ತೈತೆ? ಅದ್ರ ಬಗ್ಗೆ ಹಿಂಗೆ ಇದೆ. ಹೊರಗಡೆ ಹಿಂದ್ಲಿಂತ ಗಟ್ಟ ಊರ್ಲಿಂತ ಒಳಗಡೆ ಗಟ್ಟ ಏನು ಬಿಟ್ಟಿದಾರಲ್ಲ, ಹ್ಞೂ ರೀ, ಅದನ್ನ ಬಂದ್ ಮಾಡ್ಬೇಕು ಮೊದಲು. ಅಲ್ಲ ಸರ್, ಎಷ್ಟು ವರ್ಷ ಆಯ್ತು ಈಗ ನೀವು ಇದ್ರ ಬಗ್ಗೆ ಮಾಹಿತಿ ಕೊಟ್ರಿ? ಸರ್, ನೀವು ಬಂದು ಎಷ್ಟು ವರ್ಷ ಆಯ್ತು? ಬಂದು 6 ವರ್ಷ ಆಯ್ತು. ಹ್ಞೂ ರೀ. ಅದಕ್ಕಿಂತ ಮೊದಲು ಮಾಹಿತಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ. ಅಂದ್ರೆ ಒಟ್ಟು ಎಷ್ಟು ವರ್ಷ ಆಯ್ತು ರೀ ಈಗ ಟೋಟಲಿ ಈ ರೀತಿ? ಅಲ್ರಿ, ನೀವು ಬರೋಕ್ಕಿಂತ ಮುಂಚೆನೂ ಇದೇ ವ್ಯವಸ್ಥೆ ಐತೆ ಅಂದ್ರೆ ಎಷ್ಟು ವರ್ಷ ಆಯ್ತು ಒಟ್ಟು ಈ ರೀತಿ ವ್ಯವಸ್ಥೆ ಇದ್ರೆ ಅಂತ? 10 ವರ್ಷ ಆಗಿರ್ಬೋದು. 10 ವರ್ಷ ಆದ್ರೂ ಇದಕ್ಕೆ ಸರಿಯಾದಂಥ ಒಂದು ಮೂಲ ಸೌಕರ್ಯ ಕಲ್ಪಿಸ್ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಎಸ್ಟಿಮೇಟ್ ಮಾಡಿದ್ದಾರೆ ಇಂಜಿನಿಯರ್, ಗಟ್ರ ಬಂದ್ ಮಾಡ್ತಾರೆ, ಬಂದ್ ಮಾಡಿಂದ ಸುಧಾರಿಸ್ತಾರೆ. ಅಲ್ಲಿ ಈಗ ಬಂದ್ ಮಾಡ್ತಾರಂತ ಹೇಳಿ ಸುಮ್ಕು ಈಗ ಮಳೆ ಹತ್ತೆ ಈಗ 2 ತಿಂಗಳಾತ್ರಿ, ಈಗ 3-4 ತಿಂಗಳಿದು ಈಗ. ಆದ್ರೂ ಮತ್ತೆ ನೀವು ಕಳಿಸಿನ ಅಂತ ಹೇಳಿದ್ರು ಏನಾದರೂ ಆಗಲಿಲ್ಲ ಅಂತಂದ್ರೆ ಮತ್ತೆ ರೋಗಿಗಳಿಗೆ ಆಗುವಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡೋರು ಯಾರು?
ಹೌದಲ್ರಿ? ಈಗ ನಿಮ್ಮ ನೀವು ವೈದ್ಯರು ಕುಂತ್ಕೊಳ್ಳೋ ಕೋಣೆಗಳನ್ನು ಈಜು ಕೊಳ ಆಗ್ಬಿಟ್ಟಾವ ನೋಡ್ರಿ. ನಿಮ್ಮ ಮನೇಲಿಂತ ನೀರು ಏನ್ ಬರ್ತದಲ್ಲ ಎಲ್ಲ ಹಾಸ್ಪಿಟ್ಲಿಗೆ ಬರುತ್ತೆ. ಅದನ್ನ ಮೊದಲು ಬಂದ್ ಮಾಡಿ ಸಾರ್ವಜನಿಕರ ಅದನ್ನ ನೀವು ಮೊದಲು ಬಂದ್ ಮಾಡ್ರಿ. ಅದಕ್ಕೆ ಅದು ತಾನೇ ಇದು ಆಗ್ತೈತಿ. ಗಟ್ರೆ ಎಲ್ಲ ಹಾಸ್ಪಿಟ್ಲ್ ಒಳಗೆ ಬಿಟ್ರಿ. ಈಗ ನೀವೇ ಬಿಟ್ಟಿರಿ, ನೀವೇ ಹೊಂದ್ಕೊಂಡೋದಿಲ್ರಿ. ಹುನಗುಂದ ಹೌದು ಸರ್, ಒಪ್ಕೊಳ್ಳೋಣ ಸರ್. ನೀರು ಬರ್ತಾ ಇದೆ ಹಾಸ್ಪಿಟ್ಲ್ ಒಳಗೆ, ಅದನ್ನ ಮೊದಲು ಬಂದ್ ಮಾಡ್ರಿ. ಇಲ್ರಿ, ಅದು ಆಗುವಂತ ಲೋಪ ನಮ್ಮಿಂದ ಆಗಿತ್ತು, ಇನ್ನೊಬ್ರದಾಗಿರ್ತದೆ, ಅದು ಮುಖ್ಯ ಅಲ್ಲ. ಈಗ ವ್ಯವಸ್ಥೆಯಲ್ಲಿ ಇದ್ದಂಥವ್ರು ಅದನ್ನ ನಿರ್ವಹಣೆ ಮಾಡೋದು ನಿಮ್ ಜವಾಬ್ದಾರಿ ಇರ್ತೈತೆ. ನೀವು ಕಳ್ಸಿದ್ರಲ್ಲ ಅದ್ರ ಬಗ್ಗೆನ ನಾವು ಕೇಳ್ಕೊಂಡಿವಿ. ಇಲ್ಲ, ಹಿಂದೆ ಆದ್ರೂ ಇದೇ ರೀತಿ ಹೇಳ್ಕೊಂತ ಬಂದಾರಿ. ಆದ್ರೂ ಯಾವ್ದು ಅದು ಮತ್ತೆ 10 ವರ್ಷಗಳ ಆತಂತ್ರ ಯಾಕೆ ಮಾಡ್ಲಿಲ್ಲ ನೀವು ಕಳ್ಸಿದ್ರು? ಮತ್ತೆ ಬಜೆಟ್ ಕಳ್ಸೋದು 30 ಲಕ್ಷ ಗಟ್ಟಲೆ ನನ್ನ ಕಡೆ ಇರೋದಿಲ್ಲ. ಅಲ್ಲ, ನೀವು ಅಲ್ರಿ ನೀವು ಮಾಡಂತ ಹೇಳಕತ್ತಿಲ್ಲ ಸರ್. ನಾನು ಅಲ್ಲಿ ಸರ್ಕಾರದವ್ರು ಮಾಡ್ಬೇಕಿಲ್ಲ ಇದನ್ನ. ಇಂಜಿನಿಯರ್ಗೆಲ್ಲ ಬರ್ದೇವ್ರಿ, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಗೆಲ್ಲ ಹೇಳಿದೀವಿ. ಹ್ಞೂ. ಈಗ ನೋಡ್ರಿ, ನಿಮ್ಮ ಕೇವಲ ರೋಗಿಗಳಿಗೆ ಇದು ಕೋಣೆಗಳು ಮಾತ್ರ ಅಲ್ಲ, ವಾರ್ಡ್ಗಳು ಎಲ್ಲ ನೀರಿನ ಅದು ಅಷ್ಟಲ್ಲ. ನಿಮ್ಮ ಈ ಶಸ್ತ್ರಚಿಕಿತ್ಸೆ ಮತ್ತು ಉಪಕರಣ ಟೆಸ್ಟಿಂಗ್ ಮಾಡುವ ಎಲ್ಲ ಉಪಕರಣಗಳು ನೀರಾಗ ಹೋಮ. ಈಗ ಮತ್ತೆ ನೀವು ವೈದ್ಯರ ಕೋಣೆಗಳನ್ನು ನೀರಾಗವ್ರು. ಈಗ ಈಗ ನಾವು ನೋಡ್ಕೊಂತ ಬಂದಿನಿ ಸರ್. ಹಾಂ ರೀ, ಎಕ್ಸ್ರೇ ಅದು ಈಗ ತಕೊಂಬಂದ್ರಿ. ಯಾಕ್ರಿ ಸರ್? ಅಲ್ಲಪ್ಪ, ಈಗ ನೋಡಿ ಸರ್, ಈಗ ಆಗಿರುವಂತ ಲೋಪನ ಇಲ್ಲ, ಬರೀ ತೆಗೆಯೋದು ಹೋಗೋದು ಅಂತಂದ್ರೆ ಒಂದು ಶಾಶ್ವತ ಪರಿಹಾರ ಕಾಣ್ಕೋಬೇಕಲ್ರಿ. ಭೂಮಿಲಿಂದ ನೀರು ಬರ್ತಾ ಇದೆ. ಹಾಂ ರೀ, ಒಂದು ಸೊಲ್ಯೂಷನ್ ಇರಬೇಕು. ಇಲ್ಲ, ಎಲ್ಲದಕ್ಕೂ ಸೊಲ್ಯೂಷನ್ ಇರುತ್ತೆ ಸರ್. ಅದಕ್ಕೆ ಪರಿಹಾರ ಅಂತ ಇರುತ್ತೆ. ಈಗ ಅದೇ ರೀತಿ ಭೂಮಿಲಿಂತ ನೀರು ಬರ್ತಾ ಇದೆ, ಭೂಮಿಲಿಂತ ಒಳಗಿನಿಂದ್ರ ರೀ, ಶೆಲ್ಲಿಲಿಂತ ಬರ್ತಾ ಇದೆ. ಚಳಿ ಅಂದ್ರೆ ಭೂಮಿ ಒಳಗಿಂದ ಇದು ಐತೆ, ಸಮಸ್ಯೆ ಐತೆ ಅಂದಾಗಾತ್ರಿ. ಈಗ ಸಂಬಂಧಪಟ್ಟ ಇಂಜಿನಿಯರ್ ಬಂದು ಸರಿ ಮಾಡ್ಕೋಬೇಕು. ಇಂಜಿನಿಯರ್ ಈಗ ಇಂಜಿನಿಯರ್ ಕೊಟ್ಟಿದ್ದು ಎಷ್ಟು ಅವಧಿ ಆತ್ರಿ ಸರ್? ಈಗ ಕೊಟ್ಟಿದ್ದೀವಿ ಸರ್, ಪ್ರತಿ ವರ್ಷ ಕೊಡ್ತಾ ಇದೀವಿ. ಅಲ್ರಿ, ಈಗ ಬಜೆಟ್ ಒಳಗೆ ಏನು ಮಾಡಿಲ್ಲ ಅವರು. ಅಲ್ಲ ಸರ್, ಈಗ ಪ್ರತಿ ವರ್ಷ ಅಂತಂತಂದ್ರೆ ಎಷ್ಟು ವರ್ಷದಿಂದ ಕೊಟ್ಕೊಂತ ಬಂದಿರಿ ನೀವು? ನಾನಂಕರ್ ಇದ್ದ 5 ವರ್ಷದಿಂದ ಕೊಟ್ಕೊಂತ ಬಂದಿರಿ. ಮತ್ತೆ ಯಾಕೆ ಮಾಡ್ಲಿಲ್ರಿ ಅವರು? ಅದನ್ನು ಕೇಳ್ಬೇಕು. ಅದು ಕೇಳ್ಬೇಕು, ಹೌದಲ್ರಿ? ಈಗ ಮಾಡ್ಲಿಲ್ಲ ಅಂತಂದ್ರೆ ಮತ್ತೆ ಇದು ಏನು ಹುನಗುಂದ ಆಸ್ಪತ್ರೆ ಅನ್ನೋದು ಏನು ಸರ್ಕಾರಕ್ಕೆ ಸಂಬಂಧಪಟ್ಟೈತೋ ಅಥವಾ ಇಲ್ಲ? ಈಗ ಮಾಡ್ತೀನಿ ಹೇಳ್ತೀನಿ ಅಂತೇಳಿ ಹಾಕುವಂಥದ್ದು ಇದು ಸಾರ್ವಜನಿಕ ಅಂದ್ರೆ ಮೂಲಭೂತ ಸೌಕರ್ಯ ಅಂದ್ರೆ ರೋಗಿಗಳಿಗೆ ಅವಶ್ಯಕ ಇರುವಂಥದ್ದು ವ್ಯವಸ್ಥೆ ಇದು. ಈಗ ರೋಗಿಗಳಿಗೆ ಅದು ಮತ್ತೆ ನಿವಾರಣೆ ಮಾಡುವಂಥ ವ್ಯವಸ್ಥೆನೂ ಸರಿ ಇರಲಿಲ್ಲ ಅಂತಂದ್ರೆ ಮತ್ತೆ ಇದು ಹಂಗ ಹಾಕೊಂತ ಹೋದಂತಂದ್ರೆ ಇದು ಅವಶ್ಯಕ ಹೌದಲ್ರಿ? ತುರ್ತು ಬೇಕಾಗಿದ್ದಂಥದ್ದು ಇದು. ಬೇರೆ ಇದ್ರೆ ಇನ್ನ ಬಿಡ್ಬೋದು. ಸ್ಟಾಫ್ ಡೇಂಜರ್ ಝೋನ್ ದಾಗ ಅದಾರ್ರಿ, ಪೇಷಂಟ್ ಡೇಂಜರ್ ಝೋನ್ ದಾಗ ಅದಾರ. ಪವರ್ ಸರ್ಕಿಟ್ ಆಗಿ ಏನ್ ಕೇಂದ್ರ ಆದ್ರ ಎಷ್ಟು ಮಂದಿ ಒಳಗೆ ಅದಾರ ಸ್ಟಾಫ್ ಸೇರಿಸಿ ಎಲ್ಲಾ ಸ್ವಲ್ಪ ಕಲಾಸ ಆಗ್ತಾರ. ಸ್ವಲ್ಪ ನಿಂತಿಲ್ಲ ನೀರದು ಭಯ ಬರಕ್ ಬಂದಿದೆ ಸ್ಟಾಫ್ನವ್ರಿಗೆ. ಮೇಲ್ ಅಧಿಕಾರಿಗಳು ಮಾಡ್ಬೇಕು. ಅದಕ್ಕೆ 10 ವರ್ಷದಿಂದ ಮಾಡಕ್ ಕುಂತಿಲ್ಲ. ಇದು ಹಾಕುವಂಥದ್ದು ಅದು ಅಲ್ಲಿದು ಅಲ್ಲೇ ವ್ಯವಸ್ಥೆ ಇದು ಎಲ್ಲ. ಇವರು ಈಗ ಅವ್ರ ಒತ್ತಡಕ್ಕೆ ಇವರು ಏನ ಆಗ್ತೈತೆ ಮಾಡ್ತೈತೆ ಇವ್ರು ಹೇಳ್ಬೇಕು. ಅವ್ರು ಹಂಗೆ ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಹೇಳಿ ಹೇಳ್ಕೊಂತ ಹೋಗೋದು ಇಷ್ಟ ಆಗ್ಬಿಟ್ಟೈತಿ. ಪರಿಹಾರ ಯಾವಾಗ ಸಿಗೋದ್ರಿ? ಈಗ ಪರಿಹಾರ ಅಂತಂದ್ರೆ ಅಲ್ಲಿ ಆಸ್ಪತ್ರೆ ಮುಂದೆ ಕುಂತು ಬಿಡ್ರಿ ಎಲ್ಲರೂ ಜಮಾ ಆಗಿ. ಊರ ಎಲ್ಲ ಪೇಷಂಟ್ಗಳು ತಂದು ಎಲ್ಲೇ ಆಸ್ಪತ್ರೆಗೆ ಬೇಡ ಇಲ್ಲೇ ಉಪಚಾರ ಮಾಡ್ಲಿ ಅವ್ರು ಹೊರಗೆ ನೀರಾಗ ಅಂದ್ರೆ ಗೊತ್ತಾಗ್ತೈತೆ. ಸರ್, ಒಂದು ಇಂಜಿನಿಯರ್ ಯಾರು ಅದ್ರಿ? ನಾವು ನಮ್ಮ ಇಂಜಿನಿಯರ್ಗೆ ಮಾಡಿದ್ದೀವಿ, ಅವರು ಎಸ್ಟಿಮೇಟ್ ಮಾಡಿದ್ದಾರೆ. ಸದ್ಯದಲ್ಲಿ ವರ್ಕ್ ಮಾಡ್ತೀವಿ ಅಂತ ಹೇಳಿ. ಸರ್ಕಾರಿ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ ಏನಿದೆ, ಅತಿಯಾದಂಥ ಮಳೆಯಾಗಿ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀರು ಒಳನುಗ್ಗಿದೆ. ಇದು ಇವತ್ತೇ ನುಗ್ಗಿದಂಥ ನೀರಲ್ಲ, ಸುಮಾರಷ್ಟು ವರ್ಷಗಳಿಂದ ಅತಿಯಾಗಿ ಮಳೆ ಆದರೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದು ಒಂದು ಈಜುಕೊಳ ಆಗೋ ಥರ ಒಂದು ಆಸ್ಪತ್ರೆ ಆಗುತ್ತೆ. ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಬಹಳ ಕಷ್ಟ ಆಗ್ತಕ್ಕಂಥದ್ದು. ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟ್ರುಗಳಾಗಲಿ ನರ್ಸ್ಗಳಾಗಲಿ ಅವರು ಕೂಡ ತೊಂದರೆ ಆಗುತ್ತೆ. ಹೆಚ್ಚಿನ ಚಿಕಿತ್ಸೆ ಅಂತ ಬಂದಾಗ, ಎಕ್ಸ್ರೇ ಅಂತ ಬಂದಾಗ, ನೇತ್ರ ಚಿಕಿತ್ಸೆ ಅಂತ ಬಂದಾಗ, ಸ್ಕ್ಯಾನಿಂಗ್ ಅಂತ ಬಂದಾಗ ಅವುಗಳನ್ನೆಲ್ಲನೂ ಕೂಡ ಮಾಡಲಿಕ್ಕೆ ಕರೆಂಟ್ ಅರ್ಥಿಂಗ್ ಆಗಿ ಅಲ್ಲೂ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು. ಇದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಮೇಲಾಧಿಕಾರಿಗಳಿಗೆ, ಸಚಿವರಿಗೆ, ಮಿನಿಸ್ಟ್ರಿಗೆ ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ರು ಕೂಡ ಇನ್ನೂ ಕಣ್ತಿರೋದೇನೆ, ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿರೋದು ನಮ್ಮ ಹುನಗುಂದ ತಾಲೂಕು ಆಸ್ಪತ್ರೆ ದುರ್ದೈವ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇಡೀ ತಾಲೂಕಲ್ಲಿ ಆಸ್ಪತ್ರೆ ಚೆನ್ನಾಗಿದ್ದು, ಇಲ್ಲಿಯ ಡಾಕ್ಟರ್ಗಳು ಕೂಡ ಚೆನ್ನಾಗಿದ್ದು, ಹಳ್ಳಿಯ ರೋಗಿಗಳು ಕೂಡ ಎಲ್ಲರೂ ಕೂಡ ಇವತ್ತಿಲ್ಲಿ ಬರ್ತಾರೆ. ಬಟ್ ಏನಂತ ಹೇಳಿದ್ರೆ ಈ ಒಂದು ನೀರು ನಿಂತು ತೊಂದರೆ ಆಗೋದ್ರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತದೆ. ಆದಷ್ಟು ಬೇಗನೆ ಸರ್ಕಾರದ ಅಧಿಕಾರಿಗಳು
MLAಗಳು ಮಿನಿಸ್ಟ್ರಿಗಳು ಎಚ್ಚೆತ್ತುಕೊಂಡು ಈ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಏನಿದೆ ಇಲ್ಲಿ ಮತ್ತೆ ನೀರು ನಿಲ್ಲದ ಹಾಗೆ ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟವನ್ನು ಮಾಡುತ್ತಂತ ಈ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ತಾಲೂಕು ಅಧಿಕಾರಿಗಳು ಕೂಡ ಇಲ್ಲೇ ಇರೋದು ನಮ್ಮ ಬಹಳ ದುರ್ದೈವ. ಪತ್ರಕರ್ತರು ಬಂದಿದ್ದಾರೆ, ಮೀಡಿಯಾದವರು ಬಂದಿದ್ದಾರೆ, ಎಲ್ಲರೂ ಕೂಡ ಬಂದಿದ್ದಾರೆ. ಜನರು ಬಂದವರೆಲ್ಲರೂ ಕೂಡ ಇವತ್ತು ಏನಂತ ಹೇಳ್ತಿದ್ದಾರೆ ಅಂದರೆ ಆಸ್ಪತ್ರೆಯಲ್ಲಿ ನೀರು ನಿಂತಿದೆ, ಇವತ್ತು ಯಾರೂ ಡಾಕ್ಟ್ರುಗಳು ಸಿಗ್ತಿಲ್ಲ. ಇಷ್ಟೆಲ್ಲ ಆದರೂ ಕೂಡ ತಾಲೂಕು ಅಧಿಕಾರಿ ಆದಂಥ ವೈದ್ಯಾಧಿಕಾರಿ ಆದಂಥ ಅವ್ರಿಗೇನು ಇದ್ರ ಬಗ್ಗೆ ಇನ್ನೂ ಕೂಡ ಏನು ಎಚ್ಚರಿಕೆ ಆಗಿಲ್ವೋ, ಇನ್ನೂ ಮನೇಲಿ ಮಲಗಿದಾರೋ, ಅದು ಭಾಳ ಬೇಜಾರದ ಸಂಗತಿ. ಇಂಥದ್ದೆಲ್ಲ ಅವರೇ ತಿಳ್ಕೊಂಡು ಮೇಲಾಧಿಕಾರಿಗಳಿಗೆ ಹೇಳಬೇಕು ಅಂತ ಹೇಳದೇ ಇರೋದು ಭಾಳ ಬೇಜಾರದ ಸಂಗತಿ ಆಗುತ್ತೆ. ಆದಷ್ಟು ಬೇಗನೆ ಶಾಸಕರು ಕೂಡ ಇದ್ರ ಬಗ್ಗೆ ಕಣ್ತೆರೆದು ನೋಡಬೇಕು. ಅವರ ಅವಧಿಯಲ್ಲಿ ಕೂಡ ಇದು ಓಪನಿಂಗ್ ಆಗಿರ್ತಕ್ಕಂಥದ್ದು. ಇವತ್ತು ಅವರು ಕೂಡ ಇದ್ರ ಮೇಲೆ ತಾವು ಕೂಡ ಇಲ್ಲಿ ಅವರ ಅಧಿಕಾರಿಗಳನ್ನು ನೇಮಿಸಿದ್ದಾರೆ. ಅದ್ರ ದಯವಿಟ್ಟು ಕೂಡ ಅವರು ಇಲ್ಲಿ ಕಣ್ತೆರೆದು ನೋಡ್ಬೇಕಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ನೀವು ಎಷ್ಟು ಬಾರಿ ಮನವಿ ಮಾಡ್ಕೊಂಡ್ರಿ, ಎಷ್ಟು ಬಾರಿ ಹೇಳ್ಕೊಂಡಿರಿ? ಶಾಸಕರು ಈ ಹಿಂದೆ 2 ಸಾರಿನೂ ಕೂಡ ನೀರು ನಿಂತಾಗ ನಾವು ಕೂಡ ನಮ್ಮದೇ ಆದಂಥ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಮಾಧ್ಯಮಗಳಲ್ಲಿ ಹರಿಬಿಟ್ಟಿದ್ದಾಗಿದೆ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಕೂಡ ಹೇಳಿದಾಗ ಕೂಡ ಆ ಕ್ಷಣಕ್ಕೆ ಮಾತ್ರ ನಾವೆಲ್ಲ ಇದ್ರ ಬಗ್ಗೆ ಏನಾಗಿದೆ ಅದನ್ನೆಲ್ಲ ಸಮಸ್ಯೆಯನ್ನು ಆದಷ್ಟು ಬೇಗನೆ ನಿವಾರಣೆ ಮಾಡ್ತೀನಿ ಅಂತ ಹಾರಿಕೆ ಉತ್ತರವನ್ನು ಕೊಡ್ತಾರೆ ಹೊರತು ಆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಯಾವುದೇ ಅಧಿಕಾರಿಗಳಾಗಲಿ MLAಗಳಾಗಲಿ ಕೆಲಸವನ್ನು ಮಾಡ್ತಿಲ್ಲ. ಮತ್ತು ಆವಾಗ ನೀವು ಉಗ್ರ ಸ್ವರೂಪದ ಹೋರಾಟ ಕೈಗೊಳ್ಳಬಹುದಿತ್ತಲ್ಲ, ಯಾಕೆ ಕೈಗೊಳ್ಳಿದ್ರೆ? ಅಂದರೆ ಸರಿಯಾಗಿ ಇದನ್ನು ನಾನು ಮುಂದೆ ನೀರಿಲ್ಲ ಹಾಗೆ ಮಾಡ್ತೀನಿ ಅಂತ ಪಟ್ಟ ಭರವಸೆಗಳ ಕಾರಣಕ್ಕೆ ನಾವು ಬಿಟ್ಟಿದ್ದೀವಿ. ಈ ಸಾರಿ ಅದನ್ನು ಮತ್ತೆ ಪದೇ ನೋಡಿದ್ರು ಕೂಡ ಅದು ಏನೂ ಆಗದೇ ಇರೋ ಕಾರಣಕ್ಕೆ ಇನ್ನು ಮುಂದೆ ನಾವು ಅವ್ರ ಹತ್ರ ಮನವಿ ಮಾಡ್ಕೊಳ್ಳುವಂಥದ್ದೇನಿಲ್ಲ. ಇದೇ ಅವರಿಗೆ ಡೈರೆಕ್ಟಾಗಿ ನಾವು ಮನವಿಯನ್ನು ಕೊಡ್ತಿರೋದು. ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ.